ಅದಕ್ಕೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ನಾವು ಇಳಿಬೇಕು. ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋವನ್ನು ನಾವು ನೋಡಬೇಕು. ಒಂದು ವೇಳೆ ನಾವು ಎಣಿಸಿದಾಗೆ ಆಗದಿದ್ದರೆ ನಮ್ಮ ಎಗೇನ್ಸ್ಟ್ ಸಿಚುವೇಶನ್ ಹೋದರೆ ಏನು ಮಾಡಬೇಕು, ಆಗ ನಮ್ಮ ರಿಸ್ಕ್ ಎಷ್ಟು. ಸೊ ಅದನ್ನು ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೇವೆ. ಹಾಗೆ ಏನಾಗ್ತದೆ, ಉದಾಹರಣೆಗೆ ನಿಮ್ಮ ಹತ್ರ 100 ರೂಪಾಯಿ ಉಂಟು ಅಂತೇಳಿ ತಿಳ್ಕೊಳ್ಳುವ. ಆ 100 ರೂಪಾಯಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ವರ್ಸ್ಟ್ ಕೇಸ್ ಸಿನಾರಿಯೋ ಎಷ್ಟು, 10 ರೂಪಾಯಿ ಲಾಸ್ ಆಗ್ಬೋದಾ, 20 ರೂಪಾಯಿ ಲಾಸ್ ಆಗ್ಬೋದಾ, 30 ರೂಪಾಯಿ ಲಾಸ್ ಆಗ್ಬೋದಾ, ಅಥವಾ 100ಕ್ಕೆ 100 ರೂಪಾಯಿ ಸಹ ಲಾಸ್ ಆಗ್ಬೋದಾ. ಸೊ ಈ ಎಲ್ಲ ನಾವು ಸಿನಾರಿಯೋವನ್ನು ನೋಡಬೇಕು. ಸ್ನೇಹಿತರೆ, ಫಿನ್ಪ್ರಭಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿ, ಫಿನಾನ್ಷಿಯಲಿ ನಾವು ಗ್ರೋ ಆಗಬೇಕಿದ್ರೆ ನಾವು ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲಿ ರಿಸ್ಕ್ ಇದ್ದೇ ಇರ್ತದೆ. ಬಟ್ ಆ ರಿಸ್ಕನ್ನು ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆ ರಿಸ್ಕನ್ನು ಹೇಗೆ ತಗೊಳ್ಳೋದು ಅನ್ನುವಂಥರ ಬಗ್ಗೆ ಇವತ್ತು ಸ್ವಲ್ಪ ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ರಿಸ್ಕ್ ಅನ್ನುವಂಥದ್ದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಜರ್ನಿ ಅಥವಾ ನಮ್ಮ ಲೈಫಲ್ಲಿ ರಿಸ್ಕ್ ಇದೆ. ಬಟ್ ನಾವು ಸೇಫ್ಗೆ ಮಾಡಲಿಕ್ಕೆ ಹೋದರೆ ನಾವು ಗ್ರೋ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ರಿಸ್ಕ್ ತಗೊಳ್ಬೇಕಾಗ್ತದೆ. ರಿಸ್ಕ್ ತಗೊಳ್ಳೋದು ಯಾರು ತಗೊಳ್ಬೋದು, ಯಾರು ಕೂಡ ರಿಸ್ಕ್ ತಗೊಳ್ಬೋದು. ಯಾಕಂದರೆ ನಮಗೆ ಜಾಬ್ ಸಿಗ್ತದೆ ಅಥವಾ ನಾವು ಎಲ್ಲಿ ಒಂದು ಅರ್ನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಆ ದಿವಸದಿಂದ ನಾವು ರಿಸ್ಕ್ ತಗೊಳ್ಬೇಕು. ಮತ್ತು ನಾವು ಸ್ವಲ್ಪ ಮಹತ್ವಾಕಾಂಕ್ಷೆಯನ್ನು ಇರಬೇಕು ನಮಗೆ. ಆಗ ಮಾತ್ರ ನಾವು ಆ ಟುವರ್ಡ್ಸ್ ದೊಡ್ಡ ಗೋಲ್ಗಳನ್ನು ಅಚೀವ್ ಮಾಡುವಂಥ ದಾರಿಯಲ್ಲಿ ನಾವು ನಡೀತೇವೆ. ಮಹತ್ವಾಕಾಂಕ್ಷೆ ಇಲ್ಲದಿದ್ದರೆ ನಮಗೆ ಆ ಒಂದು ಸ್ಪಿರಿಟ್ ಇರುವುದಿಲ್ಲ, ಆ ಫೋರ್ಸ್ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ರಿಸ್ಕನ್ನು ಯಾವಾಗಲೂ ಎರಡು ರೀತಿ ಮಾಡ್ಬೋದು. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್, ಇನ್ನೊಂದು ಕ್ಯಾಲ್ಕುಲೇಟೆಡ್ ರಿಸ್ಕ್. ರಿಸ್ಕ್ ಮ್ಯಾನೇಜ್ ಮಾಡೋದು ಯಾವಾಗ, ರಿಸ್ಕ್ ಬಂದ ಮೇಲೆ ಮಾಡುವಂತಹ ಒಂದು ಕ್ರಮಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಆದರೆ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ನಾವು ರಿಸ್ಕನ್ನು ಮೊದಲೇ ನಾವು ಒಂದು ಇದು ಮಾಡಬೇಕು. ಏನು ಅಂತ ಹೇಳಿದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಎಸಂಪ್ಷನ್ ಮಾಡಬೇಕು, ಏನೇನು ಸಿನಾರಿಯೋ ಬರ್ಬೋದು, ಏನೇನು ರಿಸ್ಕ್ಸ್ ಬರ್ಬೋದು ಅಂಥೇಳಿ ನಾವು ಊಹೆ ಮಾಡೋದು. ಆ ಊಹೆ ಮಾಡುವುದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದರ ಪ್ರಕಾರ ನಾವು ಎಷ್ಟು ರಿಸ್ಕ್, ಒಂದು ಮ್ಯಾಕ್ಸಿಮಮ್ ಒಂದು ವ್ಯವಹಾರ ಈಗ ನಾವು ಮಾಡ್ತೇವೆ ಅಥವಾ ಒಂದು ಡೀಲ್ ಮಾಡ್ತೇವೆ. ಸೊ ಆ ಡೀಲಲ್ಲಿ ನಂದು ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗ್ಬೋದು ಅಂತೇಳಿ ನಾವು ಮೊದಲೇ ಒಂದು ಕ್ಯಾಲ್ಕುಲೇಷನ್ ಮಾಡುವುದಕ್ಕೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೇಳಿ, ರಿಸ್ಕ್ ಕ್ಯಾಲ್ಕುಲೇಷನ್. ಅದಕ್ಕೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ನಾವು ಇಳಿಬೇಕು. ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋವನ್ನು ನಾವು ನೋಡಬೇಕು. ಒಂದು ವೇಳೆ ನಾವು ಎಣಿಸಿದಾಗೆ ಆಗದಿದ್ದರೆ ನಮ್ಮ ಎಗೇನ್ಸ್ಟ್ ಸಿಚುವೇಶನ್ ಹೋದರೆ ಏನು ಮಾಡಬೇಕು, ಆಗ ನಮ್ಮ ರಿಸ್ಕ್ ಎಷ್ಟು. ಸೊ ಅದನ್ನು ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೇವೆ. ಹಾಗೆ ಏನಾಗ್ತದೆ, ಉದಾಹರಣೆಗೆ ನಿಮ್ಮ ಹತ್ರ 100 ರೂಪಾಯಿ ಉಂಟು ಅಂತೇಳಿ ತಿಳ್ಕೊಳ್ಳುವ. ಆ 100 ರೂಪಾಯಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ವರ್ಸ್ಟ್ ಕೇಸ್ ಸಿನಾರಿಯೋ ಎಷ್ಟು, 10 ರೂಪಾಯಿ ಲಾಸ್ ಆಗ್ಬೋದಾ, 20 ರೂಪಾಯಿ ಲಾಸ್ ಆಗ್ಬೋದಾ, 30 ರೂಪಾಯಿ ಲಾಸ್ ಆಗ್ಬೋದಾ, ಅಥವಾ 100ಕ್ಕೆ 100 ರೂಪಾಯಿ ಸಹ ಲಾಸ್ ಆಗ್ಬೋದಾ. ಸೊ ಈ ಎಲ್ಲ ನಾವು ಸಿನಾರಿಯೋವನ್ನು ನೋಡಬೇಕು. ಇದರಲ್ಲಿ ನಿಮಗೆ ಆಪ್ಷನ್ಸ್ ಇರ್ತದೆ. ಒಂದು ಬಿಸ್ನೆಸ್ನಲ್ಲಿ ನೀವು ಹೋದರೆ 20 ರೂಪಾಯಿ ಲಾಸ್ ಆಗ್ಬೋದು, ಇನ್ನೊಂದು ಬಿಸ್ನೆಸ್ನಲ್ಲಿ ನೀವು ಹೋದರೆ 50 ರೂಪಾಯಿ ಲಾಸ್ ಆಗ್ಬೋದು, ಬಟ್ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ. ಸೊ ಈ ರೇಷಿಯೋ ನೋಡಬೇಕು. ಸೊ ಇಲ್ಲಿ ಏನಾಗ್ತದೆ, ನಿಮ್ಮ ರೇಷಿಯೋ ಒಳ್ಳೆದಿದ್ದು ಪ್ರಾಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದ್ದು ರಿಸ್ಕ್ ಕಡಿಮೆ ಇದ್ದದ್ರಲ್ಲಿ ನಾವು ಇಳಿಬೇಕು. ಇದಕ್ಕೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೇವೆ. ಈಗ ನಿಮಗೆ ಉದಾಹರಣೆ ಕೇಳೋದಾದರೆ 5 ನಮೂನೆದು ಬಿಸ್ನೆಸ್ ನಿಮ್ಮ ಐಡಿಯಾದಲ್ಲಿ ಬರ್ತಾ ಉಂಟು. ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಯಾವುದರಲ್ಲಿ ರಿಸ್ಕ್ ಕಡಿಮೆ ಇದೆ ಅಂತೇಳಿ. ಯಾಕಂತ ಹೇಳಿದರೆ ನಮ್ಮ ಲಾಸ್ ಕಡಿಮೆ ಆದರೆ ನಮಗೆ ಇನ್ನೂ 10 ಬಿಸ್ನೆಸನ್ನು ಟ್ರೈ ಮಾಡ್ಬೋದು. ಹಾಗೆ ಏನಾಗ್ತದೆ, ಯಾವುದಾದ್ರೂ ಒಂದು ಬಿಸ್ನೆಸ್ನಲ್ಲಿ ನಾವು ಪ್ರಾಫಿಟ್ ಆಗಿಯೇ ಆಗ್ತದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅದೇ ನೀವು 100 ರೂಪಾಯಿ ಬಂಡವಾಳ ಹಾಕಿ 100 ರೂಪಾಯಿ ಸಹ ಲಾಸ್ ಆಗುವಂಥ ಬಿಸ್ನೆಸ್ಸಿಗೆ ನೀವು ಮೊದಲೇ ಕೈ ಹಾಕಿದರೆ ನೆಕ್ಸ್ಟ್ ಒಂದು ವೇಳೆ ಅದು ಫೇಲ್ ಆದರೆ ನೆಕ್ಸ್ಟ್ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ಬಂಡವಾಳ ಇರುವುದಿಲ್ಲ. ಅದಕ್ಕೋಸ್ಕರ ಬಿಸ್ನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟಿವ್ ಬಿಸ್ನೆಸ್ ಮಾಡಿ ಅದರಲ್ಲಿ ನಾವು ಅದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಹಾಗೆ ಮಾಡಿದರೆ ನಾವು ಗೇಮಲ್ಲಿ ಇರ್ತೇವೆ. ಸೊ ಇದು ಇವತ್ತಿನ ಒಂದು ವಿಷಯ. ಇದಕ್ಕೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಇಂಥ ನೀವು ಸಣ್ಣ ಸಣ್ಣ ವಿಷಯಗಳನ್ನು, ಫಿನಾನ್ಷಿಯಲ್ ರಿಲೇಟೆಡ್ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಶೇರ್ ಮಾಡ್ತೇವೆ. ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು.